ಈ ಲೀಕ್ಸ್ಗಳೇನಾಗಿದ್ದಾವೆ ಇದ್ರ ಬಗ್ಗೆ ಧಾರವಾಡನಲ್ಲಿ ನಮ್ಮ ಇರ್ತಕ್ಕಂಥ ಯುವಕರು ಮುತುವರ್ಜಿ ವಹಿಸಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಇವರು ಪ್ರಧಾನಮಂತ್ರಿಯವರು ಇನ್ನಾದರೂ ಭಾಳ ಗಟ್ಟಿಯಾಗಿ ಹೇಳ್ತಲ್ಲ, ಯಾಕೆ ಖರೀದಿ ಮಾಡಬಾರ್ದು ಬಂಗಾರ, ರೀಸನ್ ಏನು, ಬಂಗಾರ ಯಾಕೆ ಖರೀದಿ ಮಾಡಬಾರ್ದು ಅಂತಕ್ಕಂಥದ್ದು ವಾದ. ನೀವು ಯಾಕೆ ಖರೀದಿ ಮಾಡಬಾರ್ದು ಅಂತಂದ್ರೆ ರುಪಿ ವೀಕ್ ಆಗಿಬಿಟ್ಟಿದೆ, ಡಾಲರ್ ಅಗೇನಿಸ್ಟ್ ರುಪಿ ವೀಕ್ ಹೇಳ್ಬೇಕಲ್ಲ ಗಟ್ಟಿ ಬಂದು. ಯಾರು ಹೇಳ್ಬೇಕು ಗಟ್ಟಿ ಬಂದು, ಯಾರು ಹೇಳಬೇಕು ಹೇಳ್ರಿ. ನನ್ನ ಅವಧಿಯಲ್ಲಿ ರುಪಿ ಈಸ್ ಗೆಟಿಂಗ್ ವೀಕರ್ ದೆನ್ ಡಾಲರ್, ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಮೈ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಡು ನಾಟ್ ಬೈ ಗೋಲ್ಡ್ ಬಿಕಾಸ್ ಆಫ್ ದಟ್ ಒನ್ಲಿ ಅಂತ ಹೇಳ್ಬೇಕಲ್ಲ. ಮತ್ತು ಹೇಳಾರಂಗೆ ದೇಶಭಕ್ತಿ ದೇಶ ಪ್ರೇಮವನ್ನು ತೋರಿಸ್ರಿ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಹೇಳ್ತಾ ಇದ್ದೀರಿ ನೀವು? ಒಂದು ಸೈಡು ಇದೇ ಬಾಂಡನ್ನು ನೀವು ಗೋಲ್ಡ್ ಬಾಂಡನ್ನು ಜನಕ್ಕೆ ಮಾರಿದಿರಿ, 25ನೇ ಇಸ್ವಿವರೆಗೆ ನೀವೇ ಗೋಲ್ಡ್ ಬಾಂಡನ್ನ ಮಾರಿದಿರಿ. 26ನೇ ಇಸ್ವಿನಾಗ ನೀವೇ ಬಂದು ಜನರಿಗೆ ಹೇಳ್ತೀರಿ ಇವತ್ತು ನೀವು ಗೋಲ್ಡ್ ಬೈ ಮಾಡಬೇಡ್ರಿ ಅಂತ ಹೇಳ್ತೀರಿ. ಕಾರಣ ಏನು? ಇವತ್ತು ಮನಮೋಹನ್ ಸಿಂಗ್ ಅವ್ರ ಕಾಲ ಸರ್ಕಾರದಲ್ಲಿ ಎಲ್ಲ ಸರ್ಕಾರದಲ್ಲಿ ರುಪಿ ಬೀಳುತ್ತೆ, ಪ್ಯಾಟೆಯವರೇ, ಎಲ್ಲ ಸರ್ಕಾರದಲ್ಲಿ ರುಪಿ ಬೀಳುತ್ತೆ. 2004ನೇ ಇಸ್ವಿಯಿಂದ 2014ನೇ ಇಸ್ವಿವರೆಗೆ ಮನಮೋಹನ್ ಸಿಂಗ್ ಅವರು $14 ಬಿಲಿಯನ್ ಅಷ್ಟು ದುಡ್ಡನ್ನು ಖರ್ಚು ಮಾಡಿದ್ರು ಟು ರಿಸ್ಟೋರ್ ದ ರುಪಿ ಫಾಲಿಂಗ್ ಅಗೇನ್ಸ್ಟ್ ಡಾಲರ್. ಎಲ್ಲ ಸರ್ಕಾರಗಳಲ್ಲಿ ಇದಕ್ಕೆ ಸಹಜ ಇದೆ. ಯಾವಾಗ ಸರ್ಕಾರದ ರುಪಿ ಬೀಳ್ತಾ ಇರುತ್ತೆ, ನಮ್ಮ ಹತ್ರ ಏನು ಫಾರಿನ್ ಎಕ್ಸ್ಚೇಂಜ್ ಇರುತ್ತೆ ಅದನ್ನು ನಾವು ಮಾರ್ಕೆಟಿಗೆ ಹಾಕಿ ಖರೀದಿ ಮಾಡ್ತೀವಿ. ಅದು $14 ಬಿಲಿಯನ್ ಮನಮೋಹನ್ ಸಿಂಗ್ ಅವರು ಖರ್ಚು ಮಾಡಿದ್ದಾರೆ. ನಮ್ಮ ವಿಶ್ವಗುರು ಇವರು ಕಾಲದ ಅವಧಿಯಲ್ಲಿ 10 ವರ್ಷದಲ್ಲಿ ಸುಮಾರು $80 ಬಿಲಿಯನ್ ಖರ್ಚು ಮಾಡಿದ್ದಾರೆ. ಈ ಹ್ಯಾಸ್ ಸ್ಪೆಂಟ್ 5 ಟೈಮ್ಸ್ ಮೋರ್ ದೆನ್ ಮನಮೋಹನ್ ಸಿಂಗ್ ಸರ್ಕಾರ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗ್ಬೇಕು? ನಾವು ಮಾತಾಡಿದ್ರೆ ಸಂತೋಷ್ ಲಾ ಟ್ರಂಪ್ ಬಗ್ಗೆ ಮಾತಾಡ್ತಾನೆ, ಮತ್ತು ಇವು ಯಾವ ದೇಶದ ವಿಚಾರಗಳಲ್ಲ. ಇವ್ರು ಬಂದು ನಲ್ಲ ಗಟರ್ ರಸ್ತೆಗಳ ಬಗ್ಗೆ ಮಾತಾಡ್ಬಿಟ್ರೆ ಗ್ರೇಟಾ? ಮತ್ತು ದೇಶ ಅಂದಮೇಲೆ ಪ್ರತಿಯೊಂದು ಪ್ರಶ್ನೆ ಕೇಳ್ತಕ್ಕಂಥ ಎಲ್ಲರಿಗೂ ಅವಕಾಶ ಇದೆ. ಇದು ಸಾರ್ವಜನಿಕರ ವಲಯಲ್ಲಿ ಭಾಳ ಚರ್ಚೆ ಆಗಬೇಕು. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಇರತಕ್ಕಂಥ ಯುವಕರು ಕಮ್ ಅಕ್ರಾಸ್ ದ ಪೊಲಿಟಿಕಲ್ ಪಾರ್ಟಿ, ಬಿ ಜೆ ಪಿನಲ್ಲಿರ್ತಕ್ಕಂಥ ಯುವಕರಿಗೆ ಮನಿ ಮಾಡಿರ್ತಕ್ಕಂಥ ನೀವು ನಿಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡಿರಿ, ಅದ್ರಿಗೇನು ತೊಂದರೆ ಇಲ್ಲ. ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮಾಕ್ರಸಿ. ನಾನು ಅದೇ ಪಾರ್ಟಿಗಿದ್ದರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಡಿಸೆಂಟ್ ಆಗಬೇಕಂತಕ್ಕಂಥದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಟ್ಯಾಚ್ಮೆಂಟ್ ಇದ್ದರೂ ಕೂಡ ಈ ಪ್ರಶ್ನೆಗಳು ನಿಮ್ಮ ಪೊಲಿಟಿಕಲ್ ಪಾರ್ಟಿಲಿ ನೀವು ಕೇಳಿ ನೋಡ್ರಿ, ಇದು ದೇಶಕ್ಕೆ ಒಳ್ಳೇದಾಗಿದೆಯಾ ನುಕ್ಸಾನ್ ಆಗಿದೆಯಾ? ಇವತ್ತು ಉದಾಹರಣೆಗೆ ಇವತ್ತೇನು ಈ ಡಾಲರ್ ಬಗ್ಗೆ ಭಾಳ ದೊಡ್ಡ ಪ್ರಶ್ನೆ ಮಾಡ್ತಿದೆ. ಯಾಕೆ ನರೇಂದ್ರ ಮೋದಿ ಸಾಹೇಬರು ಡೋಂಟ್ ಬೈ ಗೋಲ್ಡ್ ಅಂತ ಹೇಳ್ತಿದ್ದಾರೆ ಅಂತಂದರೆ, ಕಂಪೇರಿಟಿವ್ಲಿ ಅದರ್ ಕರೆನ್ಸೀಸ್ ಇನ್ ಸೌತ್ ಈಸ್ಟ್ ಏಷ್ಯಾ ಕಂಪೇರಿಟಿವ್ಲಿ ಆಲ್ ಅದರ್ ಕಂಟ್ರೀಸ್ ಕರೆನ್ಸೀಸ್ ಆರ್ ಫಾರ್ ಬೆಟರ್ ಸ್ಟ್ರಾಂಗರ್ ದನ್ ಇಂಡಿಯನ್ ಕರೆನ್ಸಿ. ಕಳೆದ 14 ವರ್ಷದಲ್ಲಿ ಬೇರೆ ಸೌತ್ ಈಸ್ಟ್ ಏಷ್ಯಾನಲ್ಲಿ ನೀವು ಕಂಪೇರ್ ಮಾಡಿರಿ. ನೀವು ಶ್ರೀಲಂಕಂದು ಎಲೆಂಕೆ ಅವ್ರ ರುಪಿ ಇದೆ, ನೀವು ಥೈಲ್ಯಾಂಡ್ದು ಬಾತ್ ಇದೆ, ಬಾಂಗ್ಲಾದೇಶದ್ದು ಟಾಕಾ ಇದೆ, ನಿಮ್ಮದು ಆಫ್ಘಾನಿಸ್ತಾನ್ದು ಅಫ್ಘಾನ್ ಇದೆ, ನಿಮ್ಮದು ಚೈನಾದು RMB ಇದೆ. ಇವಕ್ಕೆಲ್ಲ ನೀವು ಕಂಪೇರ್ ಮಾಡಿ ನೋಡಿದ್ರೆ ಇವತ್ತು ಅಫ್ಘಾನಿಸ್ತಾನ ಇರ್ತಕ್ಕಂಥ ಕರೆನ್ಸಿ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದೆನ್ ಅಸ್. ಇವತ್ತು ಬಾಂಗ್ಲಾದೇಶ ಇರ್ತಕ್ಕಂಥ GDP ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ, ಅದು $2,900 ಇದೆ. ಇವತ್ತು ನಾವು $2,800 ಇದ್ದೀವಿ. ಇವನ್ನೆಲ್ಲ ಚರ್ಚೆ ಆಗಬೇಕು. ಇದೇನು ಟೀಕೆ ಮಾಡ್ತಕ್ಕಂಥದ್ದಲ್ಲ, ವಾಸ್ತವಾಂಶನ ಟೀಕೆ ಮಾಡಬೇಕು. ಇವತ್ತು ಇವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲಿ ಏನು ಎದ್ರ ಬಗ್ಗೆ ವಿಚಾರನೇ ಇಲ್ಲ. ನೀವು ಯಾರನ್ನ ವಿಚಾರ ಮಾಡಿದ ತಕ್ಷಣ ಅದೇ ಒಂಥರ ಏನೋ ಸುಮ್ಮನೆ ಆರ್ಕೆ ಉತ್ತರ ಕೊಟ್ಬಿಡೋದು, ಹೋಗೋದು ಆಗಬಾರ್ದು ಅಂತಕ್ಕಂಥ ನಮ್ಮ ಮನವಿ. ಬಿಕಾಸ್ ಸಮ್ವೇರ್ ಯಾವುದೋ ಒಂದು ತರ್ಕಬದ್ಧವಾದಂಥ ಚರ್ಚೆಗಳು ಆಗಬೇಕು. 2000 ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು, ಅವ್ರು ಮಾಡಿರ್ತಕ್ಕಂಥ ಪರ್ಫಾರ್ಮೆನ್ಸ್ನ ಇವ್ರು ಮಾಡಿರೋ ಪರ್ಫಾರ್ಮೆನ್ಸ್ನ ಹೆಂಗೆ ಮ್ಯಾಚ್ ಮಾಡೋದು ನಾವು? ಇವತ್ತು 10 ವರ್ಷದಲ್ಲಿ $56 ಇರ್ತಕ್ಕಂಥ ಡಾಲರು ಇವತ್ತು $95 ಬಂದ್ಬಿಟ್ಟಿದೆ. ಏನು ಇದ್ರ ಬಗ್ಗೆ ಚರ್ಚೆನೇ ಬೇಡ ಇವರಿಗೆ? ಇದ್ರ ಬಗ್ಗೆನೇ ಕೇಳಲೇಬಾರ್ದ? ಮತ್ತು ಏನು ಕೇಳ್ಬೇಕು ನಾವು ಇವ್ರಿಗೆ ಪ್ರಶ್ನೆ? ಇವತ್ತು ಇರಾನ್ ವಾರ್ ಬಗ್ಗೆ ಆಗಿರ್ತಕ್ಕಂಥ ಇನ್ನೊಂದು ಸಂದರ್ಭದಲ್ಲಿ ಮಾತನಾಡ್ತೀನಿ. ಆದರೆ ಈ ರುಪಿ ಫಾಲಿಂಗು ಯಾಕೆ ಇವತ್ತು ಮನಮೋಹನ್ ಸಿಂಗ್ ಇದು ಮೋದಿ ಸಾಹೇಬ್ರು ಹೇಳ್ತಾ ಇದ್ದಾರೆ ಅಂತಂದರೆ, ರುಪಿ ಇಸ್ ಅಟ್ ದ ಮೋಸ್ಟ್ ವೀಕೆಸ್ಟ್ ಟುಡೇ. ಇಂಡಿಯನ್ ರುಪಿ ಈ ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲಿ ಬಿಡ್ರಿ, ಯುರೋಪಿಯನ್ ಕಂಟ್ರಿ ನಾವು ಚೆಕ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ, ಏಷ್ಯಾನಲ್ಲಿ ಇರ್ತಕ್ಕಂಥ ವೀಕೆಸ್ಟ್ ಕರೆನ್ಸಿ ಟುಡೇ ಈಸ್ ಇಂಡಿಯನ್ ರುಪಿ. ಅದು ಸಾಧನೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಇರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿ ಸಾಹೇಬರಿಗೆ ಈ ಪ್ರಶ್ನೆ ಇದೆ. ಅದಕ್ಕಾಗಿ ಅವ್ರು ಬಂದು ಹೇಳ್ತಾ ಇದ್ದಾರೆ ನೀವು ಇವತ್ತು ಖರೀದಿ ಮಾಡಬೇಡ್ರಿ ಅಂತ ಹೇಳಿ. ಎರಡನೇದು ರಾತ್ರಿ ಬಂದು 10% ಇವತ್ತು ಡ್ಯೂಟಿಗೆ ಹಾಕ್ತಾರೆ. ಯಾವ್ದ್ರಿ 1 ಗಂಟೆಗೆ ಸರ್ಕಾರ ಕೆಲಸ ಮಾಡ್ತೀವಿ ದೇಶದಲ್ಲಿ? ಇದರಲ್ಲಿ ಏನಾಗ್ತದೆ, ಇಂಟ್ರಾ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಜನರು. ಯಾರು ಇದು ಒಳಗಿನ ಮಾಹಿತಿ ತೊಗೊಂಡು ಇವತ್ತು ನೀವು ನೋಡಿ ಕಳೆದ 1 ದಿನದಲ್ಲಿ ಗೋಲ್ಡ್ ಬಿಸ್ಕೆಟ್ಸ್ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಖರೀದಾಗಿದೆ. ರೀಸನ್ ಏನಂತಂದ್ರೆ ಇನ್ನರ್ ಇನ್ಫಾರ್ಮೇಷನ್ ಇಸ್ ಆಲ್ರೆಡಿ ದೇರ್ ದಟ್ 10% ಟುಡೇ ನಿಮ್ಮದು 5% ಜಾಸ್ತಿ ಆಗುತ್ತೆ ಅಂತೇಳಿ ನೀವು ಖರೀದಿ ಮಾಡಬೇಡ್ರಿ ಅಂತ ಹೇಳ್ತೀರಿ. ಮತ್ತು 10% ನೀವು ಜಾಸ್ತಿ 5% ಜಾಸ್ತಿ ಮಾಡ್ತೀರಿ ರೇಟು. ಮತ್ತು ಈಗ ಜನ ಯಾರೇ ತೊಗೊಂಡ್ರು ಕೂಡ ನಿಮ್ಗೆ ಅಷ್ಟೇ ದುಡ್ಡು ಬರುತ್ತೆ. ಅಗೇನ್ ಈಸ್ ಬೈಯಿಂಗ್ ದೇರ್ ಓನ್ಲಿ. ಇದು ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೋಸ್ಕರ ಅನುಕೂಲ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ನೀವೇ 2015ರಿಂದ 2025ನೇ ಇಸ್ವಿವರೆಗೆ ಬಂಗಾರವನ್ನು ಗೋಲ್ಡ್ ಬಾಂಡ್ ಮುಖಾಂತರ
ಪರ್ಚೇಸ್ ಮಾಡಿ ಅಂತ ಹೇಳಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಉತ್ತರ ಅವರು ಕೊಡಬೇಕು. ಇದನ್ನು ಕಡ್ಡಾಯವಾಗಿ ಕೇಳಿ. ಸೊ ಹಂಗಾಗಿ ಓವರಾಲ್ ಇವತ್ತು ಇಂಡಿಯನ್ ಸಿಚುವೇಶನ್ ನೀವು ನೋಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ ನೀವು ಬೇರೆ ದೇಶದ ನಮ್ಮ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ರುಪಿಗಳಿಗೆ ಡಾಲರ್ಗೆ ವಿ ಹ್ಯಾವ್ ಬಿಕಮ್ ದ ಒನ್ ಆಫ್ ದ ವೀಕೆಸ್ಟ್ ಕರೆನ್ಸಿ. ಅದು ಯಾವಾಗ 2014 ಇಸ್ವಿಯಿಂದ 2026 ಇಸ್ವಿವರೆಗೆ ಡಾಲರ್ ಆಲ್ಸೋ ಇಸ್ ಒನ್ ಆಫ್ ದ ವೀಕೆಸ್ಟ್ ಪೊಸಿಷನ್ ಇದೆ. ಡಾಲರ್ ಏನು ಭಾಳ ಸ್ಟ್ರಾಂಗ್ ಇಲ್ಲ, ಮೊದಲೇನು ಡಾಲರ್ ಸ್ಟ್ರಾಂಗ್ ಇತ್ತು ಹಂಗೆ ಸ್ಟ್ರಾಂಗ್ ಇಲ್ಲ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಡಾಲರ್ ವೀಕ್ ಇದ್ದರೂ ಕೂಡ ನಾವು ನಮ್ಮ ರುಪಿಗೆ ಡಾಲರ್ ಕಂಪೇರ್ ಮಾಡಿ ನೋಡಿದ್ರೆ ವಿ ಹ್ಯಾವ್ ಬಿಕಮ್ ದ ಒನ್ ಆಫ್ ದ ವೀಕೆಸ್ಟ್ ಕರೆನ್ಸಿ. ಇದ್ರ ಬಗ್ಗೆ ಚರ್ಚೆ ಇಲ್ಲ.